ಒಂದು ಗ್ಲಾಸ್ ಆಗೋಷ್ಟು ಬೆಲ್ಲನ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೆ. ಹಾಗೆ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ಹಾಕ್ಬಿಟ್ಟು ಇದನ್ನು ಗ್ಯಾಸ್ ಹಚ್ಕೊಂಡ್ಬಿಟ್ಟು ಬೆಲ್ಲನ ಕರಗಿಸ್ಕೊಂಡು ಇದು ಕರಗಿದ ನಂತರ ಇದನ್ನು ಆರಕ್ಕೆ ಇಟ್ಕೊಂಡಿದ್ದೆ. ಇದು ಆರಿದ ನಂತರ ಇದನ್ನು ಒಂದು ಪಾತ್ರೆಗೆ ಸೋಸ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಇದಕ್ಕೆ ಒಂದು 3 ಗ್ಲಾಸ್ ಆಗುವಷ್ಟು ಗೋಧಿ ಹಿಟ್ಟು ಹಿಡಿತು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಂಡೆ. ಹಾಗೆ ಒಂದು 3-4 ಏಲಕ್ಕಿನ ಜಜ್ಜಿಬಿಟ್ಟು ಪೌಡ್ರ್ ಮಾಡಿಟ್ಕೊಂಡಿದ್ದೆ, ಅದು ಕೂಡ ಹಾಕ್ಕೊಂಡ್ಬಿಟ್ಟು ಕಲಸಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ನಾವು ಚಪಾತಿ ಮಾಡ್ತೀವಲ್ಲ ಆ ಥರ ಇದನ್ನು ಮಾಡ್ಕೊಂಬಿಟ್ಟು ಶಂಕರಪಾಳೆ ಶೇಪಲ್ಲಿ ಕಟ್ ಮಾಡ್ಕೊಂಡ್ವಿ. ಇವತ್ತು ನಾನು ಬೆಲ್ಲ ಮತ್ತು ಗೋಧಿ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಶಂಕರಪಾಳೆ ಮಾಡ್ತಾಯಿದ್ವಿ. ಹಾಗೆ ನಾವು ಇವತ್ತು ತುಪ್ಪ ಕೂಡ ಯೂಸ್ ಮಾಡಿಲ್ಲ, ಬರೀ ಎಣ್ಣೆ ಯೂಸ್ ಮಾಡಿಕೊಂಡು ಶಂಕರಪಾಳೆ ಮಾಡಿದ್ವಿ. ಇದನ್ನೆಲ್ಲ ನೀಟಾಗಿ ಬಿಡಿಸಿ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೆ. ಇವನ್ನೆಲ್ಲ ಹಾಕ್ಕೊಂಬಿಟ್ಟು ಕರಿಬೇಕು, ಸ್ವಲ್ಪ ಕೆಂಪಗಾಗಬೇಕು, ಆ ಥರ ಕರ್ಕೊಂಡ್ರೆ ಸಾಕು. ಗೋಧಿ ಹಿಟ್ಟಿನ ಶಂಕರಪಾಳೆ ರೆಡಿ ಆಯಿತು. ಥ್ಯಾಂಕ್ ಯು.